ML ಸ್ಟೂಡೆಂಟ್ ನಾನು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇದರಿಂದ ನೀವು ನಿಮ್ಮ ಡೇನ ಟ್ರ್ಯಾಕ್ ಮಾಡಿಕೊಂಡು ಹೊಸದನ್ನ ಕಲ್ತ್ಕೊಬೋದು. ಅಂದರೆ ಹೊಸದನ್ನ ಕಲ್ತ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. It begins with a whisper loud. Sun breaks in through the stubborn cloud. Shadows stretch like they're running late. Coffee steams, I recalibrate. Day begins, oh here we go. Spin the wheel, let the colors show. Up or down, it's a mystery. 15 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕು. ನಾನು ಬಸ್ ಇಳಿದಾಯ್ತು. ನಮ್ಮ ಗ್ಲೋಬಲ್ ಯೂನಿವರ್ಸಿಟಿಗೆ ರೀಚ್ ಆಗಬೇಕು. ಸುತ್ತ ಕಾಡಿನ ಥರ ವೈಪ್ ಕೊಡೋ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ. ಆ ವಾತಾವರಣ, ಆ ಮರ, ಆ ಸೂರ್ಯ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಕಾಲೇಜ್ ಬ್ಯಾಕ್ ಸೈಡ್, ಅಂದರೆ ಫ್ರಂಟಿಂದ ಬಂದಾಗ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸಿದ್ದೀನಿ. ಇದು ಶಾರ್ಟ್ ಕಟ್ಟು. ಈ ರೂಟಿಂದ ಬಂದರೆ ಸ್ವಲ್ಪ ಹತ್ತಿರ ಆಗುತ್ತೆ ಕಾಲೇಜಿಗೆ. ಸೊ ಇವತ್ತು ಇಲ್ಲಿಂದನೇ ಎಂಟ್ರಿ ತೊಗೊತಾ ಇದ್ದೀನಿ. ನೋಡಿ ಈ ಥರ ಇರುತ್ತೆ. ಏನಾದರೂ ಎಮರ್ಜೆನ್ಸಿಗೆ ಆ್ಯಂಬುಲೆನ್ಸು. ಸುತ್ತ ಗ್ಲೋಬಲ್ ಟೆಕ್ ಕೊಡೋ ಈ ಥರ ವೈಬು ಯಾರಿಗೆಲ್ಲ ಇಷ್ಟ ಆಗುತ್ತೆ, ಯಾರೆಲ್ಲ ಈ ಥರ ಒಂದು ಕ್ಯಾಂಪಸ್ಸಲ್ಲಿ ಓದಬೇಕು ಅಂತ ಇಷ್ಟ ಇದೆ ಅವರೆಲ್ಲ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಈ ಥರ ಒಂದು ವಾತಾವರಣದಲ್ಲಿ ಓದಬೇಕು ಅಂತ ಆಸೆ ಇದೆ ಅಂತ. ನಮ್ಮ ಕಾಲೇಜಿಗೆ ಅಂತ ಮಾಡಿಸಿರೋ ಒಂದು ಪ್ಯಾಸೆಂಜರ್ ಗಾಡಿ, ಮೇನ್ ಎಂಟ್ರೆನ್ಸ್. ಸ್ವಾಮಿ ವಿವೇಕಾನಂದ ಸೈಡಿಂದ ಲೆಫ್ಟ್ ತಗೊಂಡು ಓಡಿಸ್ತಿದ್ದಾರೆ. ಹಿಂಗೆ ಹೋಗೋಣ. ಫಸ್ಟ್ ಫ್ಲೋರಿಗೆ ಬಂದರೆ ನಮ್ಮೆಲ್ಲ NIET ಅವ್ರ ಕ್ಲಾಸಸ್ ಸಿಗುತ್ತೆ. ನಮ್ಮದೇ ಸೆಕ್ಷನ್ 1, ಈ ಫಸ್ಟ್ ರೂಮೇ ನಮ್ಮದು. ಸೊ ಈ ಸೈಡ್ ನೋಡಿದ್ರೆ ಏನೋ ಸ್ಪೇಸ್ ಥರ ಆ್ಯಕ್ಟಿವಿಟೀಸ್ ನಡ್ಸೋಕ್ಕೆ ಮಾಡಿದ್ದಾರೆ. ಈ ಲೆಫ್ಟ್ ಸೈಡ್ ನೋಡಿದ್ರೆ ವಾಶ್ರೂಮ್ಸ್ ಇದೆ. ಸೊ ಸ್ಟ್ರೈಟ್ ಹೋದರೆ ನಮ್ಮ ಕ್ಲಾಸ್ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ಯಾವ ರೀತಿ ಕಂಫರ್ಟ್ ಇರುತ್ತೆ ಅಂತ ನೋಡೋಣ ಬನ್ನಿ. ಕ್ಲಾಸ್ ರೂಮ್ಗೆ ಎಂಟ್ರಿ ಆಗೋಣ ಇವಾಗ. ಇಲ್ಲಿ ಇದೇ ನಮ್ಮ ಕ್ಲಾಸು. ಬೋರ್ಡ್ ನೋಡಿ ಬೇಜಾರಾಗುತ್ತೆ ಅಂತ TV ಹಾಕ್ಸಿದ್ದಾರೆ. ಇದರಲ್ಲೇ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ಲೈಡ್ ಹಾಕ್ಸ್ಬಿಟ್ಟು. ನಮ್ಮ ಕ್ಲಾಸಲ್ಲಿ ಸ್ಪೀಕರ್ಸು ಹಾಕಿರ್ತಾರೆ. ಮೇಲ್ಗಡೆ 2 ಸ್ಪೀಕರ್ ಇರುತ್ತೆ. ಆ್ಯಂಡ್ ಬನ್ನಿ ನಮ್ಮ ಪ್ಲೇಸ್ ತೋರಿಸ್ತೀನಿ. ಹಾಸ್ಟೆಲವರು ಎಲ್ಲ ಬಂದು ಬ್ಯಾಗ್ ಇಟ್ಟು ಮೇಲ್ಗಡೆ ಕ್ಯಾಂಟೀನಲ್ಲಿ ಊಟಕ್ಕೆ ಹೋಗಿರ್ತಾರೆ, ಅಂದರೆ ನಾಷ್ಟಕ್ಕೆ. ಇದೇ ನನ್ನ ಪ್ಲೇಸು. ಇವತ್ತು ಯಾವ್ಯಾವ ಕ್ಲಾಸಸ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಆ್ಯಪ್ಟಿಟ್ಯೂಡು, ಕಂಪನಿ ಸ್ಪೆಸಿಫಿಕ್ ಸೆಷನ್, ಅಂದರೆ ಕ್ವಶನ್ಸ್ನ ಸಾಲ್ವ್ ಮಾಡಿಸಿದ್ರು. ಸೆಕೆಂಡ್ ಕ್ಲಾಸ್ ಬಂದು ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಬಗ್ಗಿಂಗು. ಇದರಲ್ಲಿ ಫಸ್ಟ್ ರೀಕ್ಯಾಪ್ ಮಾಡಿಸ್ತಾರೆ ಎಲ್ಲ ಕ್ಲಾಸಲ್ಲೂ. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋದು. ಪ್ಲಸ್ ಪಾಯಿಂಟ್ ಏನಂದರೆ ನಮಗೆ ಕ್ವಿಝ್ ಮಾಡಿಸ್ತಾರೆ ಎಲ್ಲ ಕ್ಲಾಸ್ ಆದಮೇಲೂ. ಅದೇ ಒಂದು ಪ್ಲಸ್ ಪಾಯಿಂಟ್. 2 ಕ್ಲಾಸ್ ಆದಮೇಲೆ ಶಾರ್ಟ್ ಬ್ರೇಕಲ್ಲೆಲ್ಲ ಈ ಥರ ಈಚೆಗಡೆ ರೋಮಿಂಗ್ ಮಾಡ್ತಾಯಿರ್ತಾರೆ. ನಾನು ಇವತ್ತು ಹೋಗಲಿಲ್ಲ, ಯಾಕಂದರೆ ನನಗೆ ಸ್ವಲ್ಪ ಮೈಗೆ ಹುಷಾರಿಲ್ಲ. ಸುಮ್ಮನೆ ಕೂತ್ಕೊಳ್ಳೋಣ. 10 ನಿಮಿಷ ಬ್ರೇಕ್ ಮುಗಿಯೋಷ್ಟರಲ್ಲಿ ಅಲ್ಲಿ ನಮ್ಮ UHV ಮ್ಯಾಮು ಸ್ಲೈಡ್ಸ್ನ ರೆಡಿ ಮಾಡ್ಕೊತಿದ್ದಾರೆ. ಇವಾಗ 10 ನಿಮಿಷ ಬ್ರೇಕ್ ಮುಗೀತು. ಎಲ್ಲ ಬಂದು ಅವ್ರವ್ರ ಪ್ಲೇಸ್ಗೆ ಅಸೆಂಬಲ್ ಆಗ್ತಿದ್ದಾರೆ. ನೆಕ್ಸ್ಟ್ ಕ್ಲಾಸು ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂ ಇತ್ತು, ಅದು SVS ಅವ್ರು ತೊಗೊಳೋದು. ನೆಕ್ಸ್ಟ್ ಕ್ಲಾಸು ಬೆಳಗ್ಗೆ ಮಾಡಿಸಿದ ಆ್ಯಪ್ಟಿಟ್ಯೂಡ್ ಅವರು ಬಂದು MCQ ಕೊಟ್ಟರು. MCQ ಮುಗೀತು. ಇವಾಗ ಲಂಚ್ಗೆ ಬ್ರೇಕ್ ಬಿಟ್ಟಿದ್ದಾರೆ. 12:30 ಇಂದ 1:10 ಗಂಟ ಟೈಮ್ ಇರುತ್ತೆ, ಅಂದರೆ 40 ಮಿನಿಟ್ಸ್ ಅಷ್ಟರಲ್ಲಿ ನಾವು ತಿಂದ್ಬಿಟ್ಟು ಕ್ಲಾಸ್ ರೂಮ್ಗೆ ಹೋಗಿರಬೇಕು. ಬೇಗ ಹೋಗೋಣ. ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಊಟ ಮಾಡಿದ್ದಾಯಿತು. ಕ್ಲಾಸು HTMLದು ಇಂಟ್ರೊಡಕ್ಷನ್ ಟು ಬೂಟ್ ರ್ಯಾಂಪ್ ಅಂತ. ಅದಾಗಿದ ತಕ್ಷಣ MCQ ಪ್ರಾಕ್ಟೀಸ್ ಮಾಡಿಸಿದ್ರು. ಕೋಡಿಂಗ್ ಪ್ರಾಕ್ಟೀಸ್ಗೆ ಇದ್ದಿದ್ದೆ 15 ಮಿನಿಟ್ಸು. 15 ಮಿನಿಟ್ಸಲ್ಲಿ ಮಾಡಿಬಿಟ್ಟು ಔಟ್ಪುಟ್ಟು ತೆಗ್ದಾಯಿತು. ಸುಮ್ಮನೆ ಕೂತಿದ್ದೀನಿ ಇವಾಗ ಒಂದು 10 ಮಿನಿಟ್ಸ್ ಶಾರ್ಟ್ ಬ್ರೇಕ್. ಆಮೇಲೆ ಯೋಗ ಲೆಕ್ಚರ್ ಇತ್ತು, ಇದು ಕೂಡ SVS ಇಂದ. ಲಾಸ್ಟ್ ಕ್ಲಾಸು ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಡಿಬಗ್ಗಿಂಗ್ ಪಾರ್ಟ್ 2 ಇತ್ತು. ಡೂ ಸಬ್ಸ್ಕ್ರೈಬ್. ಫುಲ್ಲು ಜಾಲಿ. ಮನೆಗೆ ಬಿಟ್ಟಾಗ ಈ ಥರ ಗೇಮ್ ಆಡಿಸ್ತಾಯಿದ್ರು. ಏನು ಗೇಮು ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ಗೆಲ್ತಾರೆ ನೋಡೋಣ.
ಬಾಯ್ಸೇ ವಿನ್ ಆದರು. ಓಕೆ ಗ್ರೇಟ್ ಗೈಸ್. ಇವಾಗ ಕಾಲೇಜ್ ಮುಗೀತು, ಈಚೆ ಬಂದು ನೋಡಿದ್ರೆ ಮಳೆ ಜೋರಾಗಿ ಬರ್ತಿದೆ. ಕರೆಕ್ಟಾಗಿ ಕಾಲೇಜ್ 4:40ಗೆ ಬಿಡ್ತು. ಮೇಲ್ಗಡೆ ಆಡ್ತಿರೋ ರೋಪ್ ಗೇಮ್ನ ನೋಡ್ಕೊಂಡಿದ್ದೆ, ಆದರೆ ಈಚೆ ಬಂದು ನೋಡಿದ್ರೆ ಈ ಥರ ಮಳೆ ಸುರಿತಿದೆ. ಎಲ್ಲ ಸ್ಟೂಡೆಂಟ್ಸು ಸ್ಟಕ್ಕಾಗಿ ಹೋಗಿದ್ದಾರೆ. ನಾನು ನಡ್ಕೊಂಡು ಹೋಗಬೇಕು, ಹೆಂಗೆ ಹೋಗ್ತೀನೋ ಗೊತ್ತಿಲ್ಲ. ಮಳೆ ಬಂದು ರೋಡು ಈ ಅವತಾರ ಪಡ್ಕೊಂಡಿದೆ. ಇನ್ನು ನಮ್ಮ ಮನೆಗೆ ಹೋಗಬೇಕು ನಾನು. ಎಷ್ಟು ಜೋರಾಗಿ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ. ಮೋಡ ಇನ್ನೂ ಮುಚ್ಕೊಂಡೇ ಇದೆ. ನನಗೆ ಬೇರೆ ಹುಷಾರಿಲ್ಲದೆ ಇರೋ ಥರ ಆಗ್ತಿದೆ ಇವತ್ತು. ಪರವಾಗಿಲ್ಲ, ಒಂದು ಶೆಡ್ಯೂಲ್ಡ್ ಇದೆ ಇವತ್ತು. ಜಿಮ್ನ ಸ್ಕಿಪ್ ಮಾಡಬೇಕಾಗತ್ತೆ. ಸೊ ಜಿಮ್ನ ಸ್ಕಿಪ್ ಮಾಡಿಬಿಟ್ಟು ಇವತ್ತು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿದೆ ನನ್ನ ಇಮ್ಯುನಿಟಿ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಮತ್ತೆ ಮಳೆ ಬರೋ ಥರ ಆಗ್ತಿದೆ. ಬೇಗನೆ ಬಸ್ ಸ್ಟಾಪಿಗೆ ಹೋಗಬೇಕು. ಬಸ್ ಸ್ಟಾಪಿಗೆ ರೀಚ್ ಆಗಾಯಿತು. ಇವಾಗ 378 ಬಸ್ ಬರಬೇಕು ಅಷ್ಟೆ. ಒಂದು 378 ಬಸ್ಸೇ ಬಂದಿಲ್ಲ. ಆವಾಗಲಿಂದ ಕಾಯ್ತಾನೆ ಇದ್ದೀನಿ. ಸೆಪ್ಟೆಂಬರ್ 3 ಇವತ್ತು ಒಂದು ಬಸ್ಸು ಬಂದಿಲ್ಲ. ಸತತ 2 ಅವರ್ ಬಸ್ಗೆ ವೆಯ್ಟ್ ಮಾಡಿದ್ದೀವಿ, ಒಂದು ಬಸ್ಸು ಬಂದಿಲ್ಲ. ಇದು ಯಾವುದೋ ಕೋಳಿ ಫಾರ್ಮ್ ಬಸ್ಸು ಹತ್ತಿದ್ದೀನಿ. ಸಾರಿ, ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮಳೆ ಬಂದು ನಾನು ನೆಂದೋದೆ, ವ್ಲಾಗ್ನೂ ಮಾಡೋಕ್ಕಾಗಿಲ್ಲ. ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲ. ನನ್ನ ಎಫರ್ಟ್ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ವೀಡಿಯೋಸ್ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.